ನಮಸ್ತೆ. ನಿಮ್ಮ ಹೆಸರಮ್ಮ? ನನ್ನ ಹೆಸರು ಮಂಜುಳಾ. ಎಲ್ಲಿಂದ ಬರ್ತಾ ಇದ್ದೀರಿ? ಶ್ರೀರಾಮ್ ನಗರ. ಓಕೆ ಅಮ್ಮ, ನೀವು ಸರಾಕೆರಿಗೆ ಬರೋಕ್ಕಿಂತ ಮುಂಚೆ ನಿಮಗೇನೆಲ್ಲ ತೊಂದರೆ ಇತ್ತು? ನನಗೆ ಸ್ವಲ್ಪ ಬೆನ್ನು ನೋವು ಬರೋದು, ಮತ್ತು ಸ್ವಲ್ಪ ಭಾಳ ಹೊತ್ತು ಅಡುಗೆ ಮಾಡಿದರೆ ಮಂಡಿ ಸ್ವಲ್ಪ ಚುಳ್ ಅನ್ನೋದು. ಇವಾಗ ಸ್ಟಾರ್ಟಿಂಗ್ ಈಗ ನನಗೆ 40 ವರ್ಷ. ಇವಾಗ ನನಗೆ ಭಾಳ ಹೊತ್ತು ನಿಂತ್ಕೊಂಡು ಅಡುಗೆ ಮಾಡಿದರೆ ಸ್ವಲ್ಪ ಮಂಡಿ ಯಾಕೋ ನೋವು ಬರ್ತಾಯಿತ್ತು. ಮತ್ತು ಸ್ವಲ್ಪ ಕಣ್ಣು ಚಿಕ್ಕ ಅಕ್ಷರ ಕಾಣಿಸ್ತಾ ಇರಲಿಲ್ಲ. ನಾನು ಬೈಬಲ್ ಓದ್ತೀನಿ. ಇವಾಗ ನಾನು ಸ್ಪೆಕ್ ತೊಗೋಬೇಕು ಅಂತ ಇಲ್ಲಿ ನನ್ನ ಫ್ರೆಂಡ್ ಆಪೋಸಿಟ್ ಅಂಗಡಿ ಇದೆ, ಅಲ್ಲಿಗೆ ಬರಬೇಕು ಅಂದ್ಕೊಂಡೆ. ಇಲ್ಲಿ ಸರಾಕೆರಿದೆ ಅಂತ ಗೊತ್ತಾಯಿತು. ಆಗ ನಾನು ಸ್ಪೆಕ್ಟಿನೂ ತಗೊಂಡಿಲ್ಲ. ಈಗ ಬೈಬಲ್ ಅಕ್ಷರ ನಂಗೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ರೀಸನ್ ಏನಂತ ಹೇಳ್ಬೋದಾ? ರೀಸನ್ ನನಗೆ ಅದೇ ಬೆನ್ನು ನೋವು ಇತ್ತು ಸ್ವಲ್ಪ, ಇವಾಗ ಚೆನ್ನಾಗಿದೆ. ಆಟೋಮೆಟಿಕ್ ಮಿಷನ್ ಸಿಕ್ತು. ನಾನು ಬಂದ ದಿನ ನೆಕ್ಸ್ಟ್ ದಿನವೇ ಇಬ್ಬರು ಸೇರಿಸಿದ್ದಕ್ಕೆ ಆಟೋಮೆಟಿಕ್ ಮಿಷನ್ ನನಗೆ ಕೊಟ್ಟರು ಮೇಡಮ್. ನಂಗೆ ತುಂಬಾ ಹೋದ ದಿನ ನಂಗೆ ತುಂಬ ಹಿಂಗೆ ಅನ್ನೋಕ್ಕೆ ಆಗ್ತಾಯಿರಲಿಲ್ಲ. ಅವತ್ತೇ ನನ್ನ ಮಗಂಗೆ ತುಂಬ ಸಳಿ ಜ್ವರ. ಇವತ್ತು ನನಗೇನು ಕೆಲಸನೇ ಮಾಡೋಕ್ಕಾಗ್ತಾಯಿಲ್ಲ, ಸ್ವಲ್ಪ ಅದು ನೋವಾಗುತ್ತೆ ಅಂತ ಹೇಳಿದರು ಮೇಡಮು. ಮತ್ತು ತಿರುಗಿ ದಿನ ನಂಗೆ ತುಂಬ ಒಂದು ಸ್ಟ್ರೆಂತ್ ಬಂದಂಗೆ ಆಯಿತು. ನನಗೆ ಬೆನ್ನು ಎಲುಬು ಮಧ್ಯೆ ಎಲುಬು ನಂಗೆ ತುಂಬಾ ಸ್ಟ್ರೆಂತ್ ಬಂದಂಗೆ ಆಯಿತು. ತಿರುಗಿ ದಿವಸ ನಾನು ಎಷ್ಟು ಕೆಲಸ ಮಾಡಿದ್ರೂ ಬೇಗನೆ ಎಚ್ಚರ ಆಗ್ತದೆ. ಆಮೇಲೆ ನನಗೆ ಚೆನ್ನಾಗಿ ಅನ್ನಿಸ್ತು ಬೆನ್ನು ನೋವು. ಮತ್ತು ಮಂಡಿ ಒಂದು ದಿನ ನಾನು ನಿಂತು ಅಡುಗೆ ಮಾಡಿದ್ರೆ ಚುಳುಕಂತ ಅಂದಿಲ್ಲ ಮಂಡಿ ನೋವು. ಓಕೆ, ಮುಂಚೆಲ್ಲ ಸ್ವಲ್ಪ ಅಡುಗೆ ಮಾಡುವಾಗ ನಿಮಗೆ ಮಂಡಿ ಅನ್ನೋದು ಬರ್ತಾ ಇತ್ತು. ಅದು ಎಷ್ಟು ವರ್ಷದಿಂದ ಇತ್ತಮ್ಮ? ಅದು ಒಂದು ಇವಾಗ ಕಾಣಿಸ್ಕೊಳ್ತಾ ಇತ್ತು. ಕಾಣಿಸ್ತಾ ಇತ್ತು. ಹಾಸ್ಪಿಟ್ಲಿಗೆ ತೋರಿಸಿದ್ರಿ? ಇಲ್ಲ, ನಾನು ಹಾಸ್ಪಿಟ್ಲಿಗೆ ಹೆಚ್ಚು ಹೋಗಲ್ಲ. ಓಕೆ ಅಮ್ಮ, ಇವಾಗ ಕಣ್ಣಿನ ತೊಂದರೆ ಅಂತ ಹೇಳಿದ್ರಲ್ವಾ, ಹಾಸ್ಪಿಟ್ಲಿಗೆ ತೋರಿಸಿರ್ಲಿಲ್ಲ. ನಾನು ಹಂಗೆ ಓದುವಾಗ ಗೊತ್ತಾಗ್ತಿತ್ತು. ನಾನು ಬೈಬಲ್ ಓದ್ತೀನಿ, ಬೈಬಲ್ ಓದುವಾಗ ಕಾಣಿಸ್ತಾ ಇರಲಿಲ್ಲ. ಯಾಕೆ ಚಿಕ್ಕ ಅಕ್ಷರ ಕಾಣಿಸಲ್ಲ ಅಂತ ನಾನು ಮೊಬೈಲಲ್ಲೇ ಬೈಬಲ್ ಆ್ಯಪ್ ತಗೊಂಡು ಓದ್ತಾ ಇದ್ದೆ. ಇವಾಗ ನಾನು ಬೈಬಲಲ್ಲೇ ತೆಗೆದು ಡೈರೆಕ್ಟಾಗಿ ಓದ್ತಾ ಇದ್ದೀನಿ. ಅಮ್ಮ ಓಕೆ, ನೀವು ಯಾವ ಥೆರಪಿ ತಗೊಂಡಾದ್ಮೇಲೆ ನಿಮಗೆ ಕಣ್ಣಿನ ತೊಂದರೆ ಕ್ಯೂರ್ ಆಗಿ? ಇಲ್ಲಿರೋ ಪ್ರತಿಯೊಂದು ಥೆರಪಿನೂ ಚೆನ್ನಾಗಿ ಅನಿಸಿದೆ. ಓಕೆ, ಜೊತೆಗೆ ಚಪ್ಪಾಳೆ ಕೊಡಿ. ಓಕೆ ಅಮ್ಮ, ನೀವು ಎಷ್ಟು ದಿನದಲ್ಲಿ ನಿಮಗೆ ಸರಾಕೆರೆಯಲ್ಲಿ ರಿಸಲ್ಟ್ ಅನ್ನೋದು ಬಂದಿದೆ? ನಾನು 1-2 ದಿನದಲ್ಲೇ ಬಂತು. ಮತ್ತು ನಾನು ನಮ್ಮ ಮನೆ ಹತ್ರ ಇರೋರಿಗೆ ಒಂದು 5-6 ಜನಕ್ಕೆ ಹೇಳಿ ಇವತ್ತು ಕರ್ಕೊಂಡು ಬಂದಿದ್ದೀನಿ ನಾನು. ಒಬ್ಬ ಅಮ್ಮ ತುಂಬಾ ಪ್ರಾಬ್ಲಮ್, ಅವ್ರ ಆರೋಗ್ಯನೇ ಇರಲಿಲ್ಲ. ಅವ್ರಿಗೆ ಟ್ರೀಟ್ಮೆಂಟ್ ಕೊಟ್ಟು ಕಳಿಸ್ಬಿಟ್ಟೆ. ಅವರು ಆಗಲೆಲ್ಲ ನನಗೆ ಹುಷಾರಿರಲಿಲ್ಲ ಅಂತ ಅವ್ರು ಆಗಲೆಲ್ಲ ಹಾಸ್ಪಿಟ್ಲಿಗೆ ನನ್ನ ಹತ್ರ 200 ರೂಪಾಯಿ ಕೇಳೋಕ್ಕೆ ಬರೋರು. ಪಾಪ ನೀವೆಲ್ಲ ಹಂಗೆ ಹೋಗಬೇಡಿ, ಇನ್ಮೇಲಿಂದ ಹೋಗಿ ನಿಮಗೆ ನೀವು ಇಲ್ಲಿ ಬನ್ನಿ ಫ್ರೀಯಾಗಿ ನೀವು ತಗೊಳ್ಳಿ ಅಂತ. ನಾವು ಟೀಚರು, ನಾವೊಂದು ಗೌರ್ಮೆಂಟ್ ಸ್ಕೂಲಲ್ಲಿ ಟೀಚರಾಗಿ ನಾವು ವರ್ಕ್ ಮಾಡ್ತಾಯಿದ್ದೀವಿ. ಇವಾಗ ಆ ಸ್ಕೂಲು ನಮ್ಮ ಸರ್ ಎಲ್ಲ ರಿಟೈರ್ಡ್ ಆಗಿಬಿಟ್ರು. ನಮಗೂ ಇವಾಗ ಕೆಲಸ ಇಲ್ಲ, ಆದರೆ ಮನೆಗಿದ್ದೀವಿ. ಅವ್ರು ನನ್ನ ಫ್ರೆಂಡು ಟೀಚರ್, ಅವ್ರ ಅಮ್ಮನ ಕರ್ಕೊಂಡು ಬಂದೆ. ಅವ್ರು ಇವಾಗ ಹೇಳ್ತಾಯಿದ್ರು ತುಂಬ ಚೆನ್ನಾಗಿ ಆಗ್ತಾಯಿದೆಯವ ಅಂತ. ಹಿಂಗೆ ನಾನು ಇವತ್ತೊಂದು 5 ಜನಕ್ಕೆ ಹೇಳಿದ್ದೀನಿ. ಈಗ ನಾನು ಬಂದಾಗಿಂದನೂ ಅವರಿಗೆ ನನಗೇನು ಎಕ್ಸ್ಪೆಕ್ಟ್ ಮಾಡಲ್ಲ, ಅವ್ರಿಗೆ ಒಳ್ಳೆ ಆರೋಗ್ಯ ಸಿಗಲಿ ಅಂತ ನನ್ನ ಆಸೆ. ಖಂಡಿತ ಸಿಕ್ಕುತ್ತೆ ಅಮ್ಮ. ಸರಾಕೆರಿಗೆ ಬಂದಮೇಲೆ ಏನಾಗುತ್ತೆ, ಅವರಿಗೆ 100% ಆರೋಗ್ಯ ಸಿಕ್ಕುತ್ತೆ. ಓಕೆ, ನೀವು ಸ್ಟಾರ್ಟಿಂಗ್ ಬರುವಾಗ ನಿಮಗೆ ಏನಾದರೂ ನೋವು ಜಾಸ್ತಿ ಆಗಿತ್ತಾ? ಇಲ್ಲ, ಅದೇ ಆಟೋಮೆಟಿಕ್ ಥೆರಪಿ ತಗೊಂಡು ನೆಕ್ಸ್ಟ್ ದಿನ ಸ್ವಲ್ಪ ಬೆನ್ನು ನೋವು ಬಂತು. ಮನೆಗೆ ಹೋದಾಗ ಸಂಜೆ ಎಲ್ಲ ನೋವು ಬಂತು. ರಾತ್ರಿ ಎಲ್ಲ ಮಲಗಿದಾಗ ಬೆಡ್ ಮೇಲೆಲ್ಲ ಸ್ವಲ್ಪ ನೋವು ಅನ್ನಿಸ್ತು, ಬೆನ್ನು ಇಲ್ಲಿಂದ ಇಲ್ಲಿಗೆ. ಆಮೇಲೆ ತಿರುಗಿ ದಿವಸ ಏನಿರಲಿಲ್ಲ. ಓಕೆ, ಜೋರಾಗಿ ಚಪ್ಪಾಳೆ ಕೊಡಿ. ಅಮ್ಮಗೆ ಏನಾಯಿತು, ರಾತ್ರಿ ನೋವು ಅನ್ನೋದು ಜಾಸ್ತಿನೇ ಆಗಿತ್ತು. ಬೆಳಗ್ಗೆ ಆದಮೇಲೆ ಏನಾಯ್ತು, ಅವರಿಗೆ ನೋವು ಅನ್ನೋದು ಕಡಿಮೆ ಆಗಿದೆ. ಓಕೆ ಅಮ್ಮ, ಸ್ವಲ್ಪ ಜನ ಅಪ್ಪ ಅಮ್ಮಂದಿರು ಬಂದುಬಿಟ್ಟು ಇಲ್ಲಿ ಸರಾಕೆರಿಗೆ ಬಂದಮೇಲೆ ರಕ್ತ ಸುಡುತ್ತೆ, ಮೂಳೆ ಪುಡಿ ಆಗುತ್ತೆ ಅಂತ ಹೇಳ್ತಾರೆ. ಓಕೆ, ಅವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಇಲ್ಲ, ಇದು ಬೇರೆಯವರು ಅವ್ರವ್ರ ಅನುಭವ ಅವ್ರಿಗೆ ಗೊತ್ತು. ಈಗ ಹೋಳ್ಗೆ ತಿಂದವ್ರಿಗೆ ಹೋಳ್ಗೆ ಹೇಗಿದೆ ಟೇಸ್ಟ್ ಅಂತ ಅವ್ರಿಗೆ ಗೊತ್ತು. ನಾವು ಇಲ್ಲಿ ಸರಾಕೆರ ಒಂದು ಥೆರಪಿ ತೊಗೊಂಡು ನಮ್ಮ ಅನುಭವ ನಾವೇ ಪಡಿಬೇಕು, ನಾವೇ ಹೇಳಬೇಕು, ಸುಳ್ಳನ್ನು ಹೇಳ್ಬಾರ್ದು. ಮತ್ತು ನಾನು ಹೊಟ್ಟೆ ಸಹ ನಾನು ತುಂಬ ದಪ್ಪ ಆಗಿತ್ತು. ಟೈಲರಿಂಗ್ ಕೆಲಸ ಮಾಡ್ತಿದ್ದೆ ಫಸ್ಟ್ ಗಾರ್ಮೆಂಟ್ಸಲ್ಲಿ. ಹೊಟ್ಟೆ ಕುಂತು ತುಂಬ ದಪ್ಪ ಅನಿಸ್ತದ್ದು. ಇಲ್ಲಿಗೆ ಬಂದು ಥೆರಪಿ ತಗೊಂಡಾಗ ನಾನು ಡ್ರೆಸ್ ಎಲ್ಲ ಹಾಕೊಂಡಾಗ ಸ್ವಲ್ಪ ತೆಳ್ಳಗಾಗಿದೆ ಹೊಟ್ಟೆ ಅಂತ ಅನ್ನಿಸ್ತು ನನಗೆ. ಓಕೆ, ಥ್ಯಾಂಕ್ ಯು. ಓಕೆ.